ತಾಲೂಕಿನ ರಾಯಭಾಗ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಾಯಭಾಗ ತಾಲೂಕು ಅವರ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮವು ನಡೆಯಿತು. ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಸಮಾರಂಭವು ಈ ದಿವ್ಯ ವೇದಿಕೆಯನ್ನ ಅಲಂಕರಿಸಿರುವ ಅತಿಥಿಗಳೆಲ್ಲರೂ ದೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಈ ದಿವ್ಯ ಘನ ವೇದಿಕೆಯನ್ನು ಅಲಂಕರಿಸಿರುವ ರಾಯಭಾಗ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ವಿನೋದ್ ಮಾವರಕರ ಅವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನ. ಈ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡಿ. ಮೊಬೈಲ್ ಬಳಕೆ ಕಡಿಮೆ ಮಾಡಿ. ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಿ. ಸಮಯ ವ್ಯರ್ಥ ಮಾಡಬೇಡಿ. ಸಮಯವೇ ಸಂಪತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇವರು ನಿಮಗೆ ನೀಡಿರುವ ಶಿಷ್ಯ ವೇತನವನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ಪರಿಶ್ರಮದಿಂದ ಓದಿ ನೀನು ಏನಾಗಬೇಕೆಂದು ಕಂಡುಕೊಂಡಿದ್ದೀರೋ ಅದನ್ನ ಕಷ್ಟಪಟ್ಟು ಸಾಧಿಸಿ ಎಂದು ವಿದ್ಯಾರ್ಥಿಗಳಿಗೆ ಮಾತನ್ನ ಹೇಳುವುದರೊಂದಿಗೆ ತಂದೆ ತಾಯಿಗಳಿಗೆ ಮಕ್ಕಳ ಕಡೆಗೆ ಗಮನ ಹರಿಸಿ ಮತ್ತು ಅವರ ಅಭಿರುಚಿಗೆ ತಕ್ಕಂತೆ ಶಿಕ್ಷಣ ನೀಡಿ ಎಂದರು. ನಮ್ಮ ಕಾರ್ಯಕ್ರಮ ಕೂಡೋರು 56 ಜನ ರೈತರು ಕೂಡ್ತಾರೆ. ನಾವು ಒಂದು ಯಾವ್ದಾದ್ರು ಗುಡಿ ಗುಂಡಾರ ಮಾಡಬೇಕಾಗ್ತದೆ. ಸೊ ಧರ್ಮಸ್ಥಳ ಸಂಘದ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ರಾಯಭಾಗ ತಾಲೂಕಿನ ಎಲ್ಲ ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜಪ್ಪ ಆರ್ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸದಸ್ಯರಾದ ಜಿನೇಂದ್ರ ಖೇಮಲಾಪುರೆ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇವರು ನಿಮಗೆ ನೀಡಿರುವ ಶಿಷ್ಯ ವೇತನವನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅಡಿಯಲ್ಲಿ ವಿಶೇಷ ಚೇತನ ಉಳ್ಳವರಿಗೆ ಅವಶ್ಯವಿರುವ ಸಾಮಗ್ರಿಗಳನ್ನ ನೀಡುತ್ತಿದೆ. ವಯೋವೃದ್ಧರಿಗೆ ಮನಸಾಸನಗಳು ಹಾಗೂ ಸ್ತ್ರೀ ಕುಲ ಬಲವರ್ಧನೆಗಾಗಿ ಸಂಘಗಳು ಮಾಡುವುದರೊಂದಿಗೆ ಅವರ ಸಬಲೀಕರಣಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನ ನೀಡುವುದು ಇನ್ನು ಮುಂತಾದ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಿದೆ ಎಂದರು. ಸಿಗಬೇಕು. ಇದು ತಾಲೂಕು ತುಂಬಾ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಾಗಬೇಕು, ಊರಿನ ಎಲ್ಲಾ ಗ್ರಾಮಸ್ಥರಿಗೆ ಗೊತ್ತಾಗಬೇಕಂತೇಳಿ ಈ ಒಂದು ವೇದಿಕೆ ಕಾರ್ಯಕ್ರಮ ನಾವು ಎಲ್ಲರೂ ವಿಚಾರ ಮಾಡಿ ಇಟ್ಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮ ನಡಿಬೇಕಾದ್ರ ಮೊಟ್ಟ ಮೊದಲು ಖರ್ಚು ಬಂದದ್ದು ಅಣ್ಣ ಪಡ್ಕೋತಿದ್ರಲ್ಲ, ಇತರ ಉಪಯೋಗ ಶ್ರೀಮಾನ್ ಹೆಗಡೇಜಿ ಅವರ ಒಂದು ಕನಸ. ಈ ಸಂದರ್ಭದಲ್ಲಿ ದೀಪಕ ಪಾಟೀಲ, ವಿನೋದ್ ನಾಗರತ್ನ, ಎನ್ ಹೆಗ್ಡೆ, ಜಿಲ್ಲಾ ನಿರ್ದೇಶಕರು ಎಸ್ಕೆಡಿಆರ್ಡಿಪಿ ಬಾಹುಬಲಿ ಪಾಟೀಲ್, ಗಿರೀಶ ಗೌಡರ, ಅತಣಿ ಚಿಕ್ಕೋಡಿ ಮತ್ತು ರಾಯಭಾಗ ತಾಲೂಕು ಎಸ್ಕೆಡಿಆರ್ಡಿಪಿಯ ಸರ್ವ ಸದಸ್ಯರು ಹಾಜರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ಚಿಕ್ಕೋಡಿ.